ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಜೂನ್ ತಿಂಗಳಲ್ಲಿ. ಹಾಗಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದಂತಹ ಹಣಕಾಸಿನಲ್ಲಿ ತೊಂದರೆ, ಬಿಸ್ನೆಸ್ ಪ್ರಾಬ್ಲಮ್, ಅತ್ತೆ ಸೊಸೆ ಜಗಳ, ಪ್ರೀತಿ ಪ್ರೇಮ ವಿಚಾರ, ಪ್ರೀತಿಯಲ್ಲಿ ನಂಬಿಕೆ ಮೋಸ, ಕೋರ್ಟ್ ವಿಚಾರ, ಭೂಮಿ ವಿಚಾರ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲಿದೆ ಕೇವಲ 11 ಗಂಟೆಯಲ್ಲೇ. ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿ ನಂಬರ್ಗೆ 9844566444 ಪಂಡಿತ್ ಯಶಸ್ ಶರ್ಮಾ ಅವರಿಗೆ ಕಾಲ್ ಮಾಡಿ ಸ್ನೇಹಿತರೆ. ಕೇವಲ 11 ಗಂಟೆಯಲ್ಲೇ ನಿಮಗೆ ಪರಿಹಾರ ಸಿಗಲಿದೆ. ಹೌದು, ಕುಂಭರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅದು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಮುಖ್ಯಾಂಶಗಳನ್ನು ಹೇಳೋದಾದರೆ 2026 ಜೂನ್ ತಿಂಗಳಲ್ಲಿ 7ನೇ ಮನೆಯಲ್ಲಿ ಉಚ್ಚ ಗುರು. ಜೂನ್ 2ರಂದು ಗುರುವು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುವುದು ವಿವಾಹ ಜೀವನ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಅತ್ಯಂತ ಮಂಗಳಕರವಾಗಿದೆ. ಇದರಿಂದ ಸಾಮಾಜಿಕ ಗೌರವ ಕೂಡ ಹೆಚ್ಚಾಗಲಿದೆ. ಅಡೆತಡೆಗಳ ಮೇಲೆ ವಿಜಯ ಅಂತಲೇ ಹೇಳಬಹುದು. ಜೂನ್ 15ರ ನಂತರ ಸೂರ್ಯನು 6ನೇ ಮನೆಗೆ ಸಂಚರಿಸುವುದರಿಂದ ವೃತ್ತಿ ಜೀವನದಲ್ಲಿ ವಿರೋಧಿಗಳು ಸೋಲುತ್ತಾರೆ. ನಾಯಕತ್ವದ ಗುಣಗಳಿಗೆ ಉತ್ತಮ ಮನ್ನಣೆ ಸಿಗುತ್ತದೆ. ಮಾತಿನ ಮೇಲೆ ಹಿಡಿತವಿರಲಿ ಸ್ನೇಹಿತರೆ. 2ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇರುವುದರಿಂದ ಮಾತಿನಲ್ಲಿ ಕಠಿಣತೆ ಬಾರದಂತೆ ನೋಡ್ಕೊಳ್ಳಿ ಕುಂಭರಾಶಿಯವರು. ಯಾಕಂದರೆ ದುಡುಕಿನ ಮಾತುಗಳೇ ಜಾಸ್ತಿ ಆಗಲಿದೆ. ಇದರಿಂದ ಕೋಪದಿಂದ ಆಡುವ ಮಾತುಗಳು ಕುಟುಂಬದಲ್ಲಿ ಮನಸ್ತಾಪಗಳಿಗೆ ಕಾರಣವಾಗಬಹುದು. ತಾಳ್ಮೆ ಮತ್ತು ಸೌಮ್ಯತೆ ನಿಮ್ಮ ದಾಂಪತ್ಯವನ್ನು ಬಲಪಡಿಸುತ್ತದೆ. ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೂನ್ 2026ರ ಮಾಸವು ಸಕಾರಾತ್ಮಕ ಮೈಲಿಗಲ್ಲುಗಳನ್ನು ದಾಟಲು ಮತ್ತು ಜೀವನದ ಹಾದಿಯನ್ನು ಉತ್ತಮಗೊಳಿಸಲು ಅದ್ಭುತ ಅವಕಾಶಗಳನ್ನು ನೀಡುತ್ತದೆ. ಜೂನ್ 2ರಿಂದ ಗುರು ಭಗವಾನ್ ನಿಮ್ಮ ಜನ್ಮ ರಾಶಿಯಿಂದ 7ನೇ ಮನೆಯಾದ ಕರ್ಕಟಕದಲ್ಲಿ ಉಚ್ಚ ಸ್ಥಿತಿಯನ್ನು ಪ್ರವೇಶಿಸುತ್ತಾರೆ. ಇದು ಅತ್ಯಂತ ಅದೃಷ್ಟದಾಯಕ ಯೋಗವಾಗಿದೆ. ವಿಶೇಷವಾಗಿ ವಿವಾಹವನ್ನು ಎದುರು ನೋಡುತ್ತಿರುವವರಿಗೆ ಅತ್ಯುತ್ತಮ ಸಂಬಂಧಗಳು ಕೂಡಿ ಬರುತ್ತವೆ. ವ್ಯಾಪಾರಸ್ಥರಿಗೆ ಇದು ಲಾಭದ ಮಳೆ ಸುರಿಸುವಂತಹ ಸುವರ್ಣ ಕಾಲವಾಗಿದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗಲಿದ್ದು ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ಅದಿಯಾಗೋ ತಿಂಗಳ ದ್ವಿತೀಯಾರ್ಧದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಶಾಂತಿಯನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಜೂನ್ ತಿಂಗಳಲ್ಲಿ ಸ್ನೇಹಿತರೆ, ಕುಂಭರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು ಸ್ನೇಹಿತರೆ. ಯಾಕಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗುರು 3 ಮತ್ತು 12ನೇ ಅಧಿಪತಿಯಾಗಿರುವಂತಹ ಗುರು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ 2ರಿಂದ ಕಟಕದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವಿವಾಹ ಯೋಗ, ವ್ಯಾಪಾರ ವಿಸ್ತರಣೆ, ಸಮಾಜದಲ್ಲಿ ಉನ್ನತ ಗೌರವ ಮತ್ತು ಕೌಟುಂಬಿಕ ಸಾಮರಸ್ಯ ಅಂತಲೇ ಹೇಳಬಹುದು. ಇನ್ನು ಶನಿ ನಿಮ್ಮ ಲಗ್ನಾಧಿಪತಿ ಮತ್ತು 2ನೇ ಅಧಿಪತಿಯಾಗಿರುವಂತಹ ಶನಿ 3ನೇ ಮನೆಯಲ್ಲಿ ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ.
ಸಹೋದರರ ಬೆಂಬಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳ. ಇನ್ನು ಬುಧ 6 ಮತ್ತು 9ನೇ ಅಧಿಪತಿಯಾಗಿರುವಂತಹ ಬುಧ 6ನೇ ಮನೆ ಮತ್ತು 7ನೇ ಮನೆಯಲ್ಲಿ ಸಂಚಾರವನ್ನ ಮಾಡುತ್ತಿದೆ. ವ್ಯಾಪಾರದಲ್ಲಿ ಚಾಣಕ್ಯ ಬುದ್ಧಿಯ ಬಳಕೆ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಜಾಣ್ಮೆ. ಮಂಗಳ 4 ಮತ್ತು 11ನೇ ಅಧಿಪತಿಯಾಗಿರುವ ಮಂಗಳ 5ನೇ ಮನೆಯಲ್ಲಿ ಜೂನ್ 21ರಿಂದ ಋಷಭದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಮಕ್ಕಳ ವಿಷಯದಲ್ಲಿ ಅಹಂಕಾರದ ವಾದವಿವಾದಗಳು, ಆತುರದ ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ಸೂರ್ಯ 6ನೇ ಮನೆಯಿಂದ ಸ್ನೇಹಿತರೆ 6ನೇ ಮನೆಯಲ್ಲಿ ಜೂನ್ 15ರಿಂದ ಮಿಥುನದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಶತ್ರುಗಳ ಮೇಲೆ ವಿಜಯ, ಜೀವನದಲ್ಲಿ ಅಧಿಕಾರ ಸ್ಥಾಪನೆ ಮತ್ತು ಅಡೆತಡೆಗಳ ನಿವಾರಣೆ. ಇನ್ನು ಶುಕ್ರ 5 ಮತ್ತು 10ನೇ ಅಧಿಪತಿಯಾಗಿರುವಂತಹ ಶುಕ್ರ 7ನೇ ಮನೆಯಲ್ಲಿ ಜೂನ್ 8ರಿಂದ ಕರ್ಕಟಕದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಸ್ನೇಹಿತರೆ, ಗುರುವಿನೊಂದಿಗೆ ಸಂಯೋಜನೆಯು ಅಂದರೆ ವೃತ್ತಿಪರ ಮನ್ನಣೆ, ಕಲಾವಿದರಿಗೆ ದೊಡ್ಡ ಅವಕಾಶಗಳು ಮತ್ತು ಐಷಾರಾಮಿ ಜೀವನ ಶೈಲಿಯನ್ನು ತರುತ್ತದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸ್ನೇಹಿತರೆ ಕುಂಭರಾಶಿಯವರು ನೋಡಲಿದ್ದೀರಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತೀನಿ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಕುಂಭರಾಶಿಯವರಿಗೆ ನಿಮಗೆ ಉತ್ತಮವಾಗಿದೆ. ಸೂರ್ಯನ ಸಂಚಾರವು ನಿಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೂ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸೊ ಹಾಗಾಗಿ ಪ್ರತಿದಿನ ನೀವು ತಿನ್ನುವಂತಹ ಆಹಾರದ ಪದ್ಧತಿ ಬಗ್ಗೆ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವುದು, ಸಮಯಕ್ಕೆ ಸರಿಯಾಗಿ ನಿದ್ರೆ ಕೂಡ ಮಾಡುವುದು ಬಹಳ ಮುಖ್ಯವಾಗುತ್ತದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ. ಸೊ ಹಾಗಾಗಿ ಕುಂಭರಾಶಿಯವರು ಪ್ರತಿದಿನ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದು ಉತ್ತಮ. ಸ್ವಲ್ಪ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವುದರಿಂದ ಸ್ನೇಹಿತರೆ ಮಸಾಲೆ ಭರಿತ ಊಟವನ್ನು ಕಡಿಮೆ ಮಾಡಿ ಎಣ್ಣೆಯಲ್ಲಿ ಕರಿದಂತಹ ಜಂಕ್ ಫುಡ್ನಿಂದ ದೂರವಿರುವುದು ಉತ್ತಮ. ನಿಮ್ಮ ಆರೋಗ್ಯದ ಬಗ್ಗೆ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿರಬೇಕು ಅಂದರೆ ಇಂದಿನಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಕುಂಭರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ, ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅಂತ ನೋಡ್ತಾ ಹೋಗೋಣ. ಈ ತಿಂಗಳು ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವಿರುತ್ತದೆ. 11ನೇ ಅಧಿಪತಿಯಾದ ಮಂಗಳನು ಗ್ರಹವು ಅಂತಂದರೆ ನಿಮ್ಮ ಆದಾಯದ ಮೂಲಗಳನ್ನು ಬಲಪಡಿಸುತ್ತದೆ. ಅದಿಯಾಗೋ 2ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಕಂಡುಬರಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ಉಳಿತಾಯಕ್ಕೆ ಹೆಚ್ಚಿನ ಗಮನ ನೀಡಿ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ. ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಅದು ಅತಿ ಬೇಗ ಬರುವುದಿಲ್ಲ ಅಂತಲೇ ಹೇಳ್ಬೋದು. ಸಾಲ ತೆಗೆದುಕೊಳ್ಳುವುದು ಮತ್ತು ಕೊಡುವುದನ್ನು ಈ ಎರಡು ಕೆಲಸದಿಂದ ಆದಷ್ಟು ಕುಂಭರಾಶಿಯವರು ದೂರವಿರಬೇಕಾಗುತ್ತದೆ. ಇದರಿಂದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳನ್ನು ನೀವೇ ಎದುರು ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಮನೆ ಕಟ್ಟುವಂತಹ ಯೋಗ, ಮನೆ ಖರೀದಿ ಮಾಡುವಂತಹ ಯೋಗ ಕೂಡ ಇದೆ, ಇದರ ಕಡೆ ಗಮನ ಇರಲಿ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ. ಏನಾದರೂ ಆಸ್ತಿ ಬಗ್ಗೆ ಕೋರ್ಟಲ್ಲಿ ನಿಮ್ಮ ಪ್ರಕರಣಗಳು ಏನಾದರೂ ನಡೀತಿದ್ರೆ ನಿಮ್ಮ ಪರವಾಗಿ ಜಯವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ. ಕುಂಭರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿದೆ. ಜೂನ್ 2ರಂದು ಗುರು ಭಗವಾನ್ ನಿಮ್ಮ ಜನ್ಮ ರಾಶಿಯಿಂದ 7ನೇ ಮನೆಯಾದ ಕರ್ಕಟಕದಲ್ಲಿ ಉಚ್ಚ ಸ್ಥಿತಿಯನ್ನು ಪ್ರವೇಶಿಸುತ್ತಾರೆ. ಇದು ಅತ್ಯಂತ ಅದೃಷ್ಟದಾಯಕ ಯೋಗವಾಗಿದೆ. ವ್ಯಾಪಾರ ವಿಸ್ತರಣೆಗೆ ಇದು ಸುವರ್ಣ ಸಮಯ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತದೆ ಮತ್ತು ನೀವು ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸುವಿರಿ. ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದರೆ 2 ಅಥವಾ 3 ಬಾರಿ ಪರಿಶೀಲಿಸಿದ ನಂತರವೇ
ಹೂಡಿಕೆಯನ್ನು ಮಾಡಿ. ಯಾಕಂದರೆ ಸ್ನೇಹಿತರೆ, ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಇನ್ನು ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಕೂಡ ಹೂಡಿಕೆಯನ್ನು ಮಾಡ್ಬೋದು ಉತ್ತಮ ಆದಾಯದಲ್ಲಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ. ಇದರಿಂದ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಬಹುದು. ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಬೇಕು ಅಥವಾ ಏನಾದ್ರೂ ಪಾಲುದಾರಿಕೆಯಲ್ಲಿ ಸಹಿಯನ್ನು ಹಾಕಬೇಕು, ಒಂದು ಪ್ರಾಜೆಕ್ಟ್ಗಳನ್ನ ತೆಗೆದುಕೊಳ್ಬೇಕು ಅಂತಂದರೆ 2-3 ಬಾರಿ ಪರಿಶೀಲಿಸಿ ನಂತರವೇ ಸಹಿಯನ್ನು ಹಾಕಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ವೃತ್ತಿ ಕ್ಷೇತ್ರದಲ್ಲಿ ನೀವು ಸಂಪೂರ್ಣ ವಿಜಯವನ್ನು ಸಾಧಿಸಲಿದ್ದೀರಿ. ಜೂನ್ 15ರಂದು ಸೂರ್ಯನು ನಿಮ್ಮ 6ನೇ ಮನೆಯಾದ ಶತ್ರು ಮತ್ತು ಅಡೆತಡೆಗಳ ಸ್ಥಾನವನ್ನು ಮಿಥುನಕ್ಕೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ವೃತ್ತಿಪರ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿ ಊರುವಂತೆ ಮಾಡುತ್ತದೆ, ಅಂತಂದರೆ ತಲೆಬಾಗುತ್ತಾರೆ ಅಂತಲೇ ಹೇಳಬಹುದು. ನಿಮ್ಮ ನಾಯಕತ್ವದ ಗುಣಗಳಿಗೆ ಮೇಲಧಿಕಾರಿಗಳಿಂದ ಉತ್ತಮ ಮನ್ನಣೆ ಸಿಗಲಿದೆ ಸ್ನೇಹಿತರೆ. ತುಂಬ ಶ್ರಮ ಪಟ್ಟಿದ್ದೀರಾ, ಅದೇ ರೀತಿ ಮೇಲಧಿಕಾರಿಗಳಿಂದ ಉತ್ತಮ ಮನ್ನಣೆ ಪ್ರಶಂಸೆ ಸಿಗಲಿದೆ. ನಿಮಗೆ ಬಡ್ತಿಗಳಿಗೆ ದಾರಿ ಸುಗಮವಾಗಲಿದೆ. ಕೆಲಸದಲ್ಲಿ ನಿಷ್ಠೆ ಹೆಚ್ಚಳವಾಗಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲೂ ಕೂಡ ಹಣಕಾಸಿನ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಕುಂಭರಾಶಿಯವರಿಗೆ ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ವಿಷಯಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೂರ್ಯನ ಸಂಚಾರವು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳನ್ನು ಹುಟ್ಟುಹಾಕಬಹುದು. ರಾಹುವಿನ ಪ್ರಭಾವದಿಂದ ಮನೆಯಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗದಂತೆ ಎಚ್ಚರಿಕೆ ವಹಿಸಿ. ಮೌನ ಮತ್ತು ತಾಳ್ಮೆಯಿಂದ ಮಾತುಕತೆ ನಡೆಸುವುದು ದಾಂಪತ್ಯದಲ್ಲಿ ಸುಖ ಶಾಂತಿಯನ್ನು ಉಳಿಸುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಸ್ನೇಹಿತರೆ. ಯಾಕಂದರೆ ವೈವಾಹಿಕ ಜೀವನದಲ್ಲಾಗ್ಬೋದು, ಕುಟುಂಬದಲ್ಲಾಗ್ಬೋದು ಸ್ನೇಹಿತರೆ, ಸಣ್ಣ ಪುಟ್ಟ ಮಾತಿನಿಂದ ದೊಡ್ಡ ಮನಸ್ತಾಪಗಳು ಉಂಟಾಗಬಹುದು. ಸಣ್ಣ ಪುಟ್ಟ ಜಗಳಗಳಿಂದನೇ ದೊಡ್ಡ ಜಗಳಗಳು ಕೂಡ ಆಗ್ಬೋದು. ಆದಷ್ಟು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತವಿರಲಿ. ಆದಷ್ಟು ಮೌನ ಮತ್ತು ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಬಹಳ ಮುಖ್ಯ. ಇನ್ನು ಎಷ್ಟೇ ಮನಸ್ತಾಪ ಇದ್ದಲ್ಲಿ ಅಲ್ಲಿಗಲ್ಲೇ ಬಗೆಹರಿಸ್ಕೊಳ್ಳಿ. ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಯಾರಿಗೆ ಮದುವೆಯಾಗಿಲ್ಲ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಅಂದರೆ ಕಂಕಣ ಭಾಗ್ಯ ಇದೆ. ಜೊತೆಗೆ ಹೊಸದಾಗಿ ಮದುವೆಯಾಗಿರುವಂತಹ ನವಜೋಡಿಗಳಿಗೆ ಸಂತಾನ ಭಾಗ್ಯದ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ ಕುಂಭರಾಶಿಯ ವ್ಯಕ್ತಿಗಳು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧನೆಯ ತಿಂಗಳಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವವರು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಶೀಲರಾಗಿರುತ್ತೀರಿ. ವಿದ್ಯಾಭ್ಯಾಸದಲ್ಲಿ ಬರುವಂತಹ ಅಡಚಣೆಗಳನ್ನು ನೀವು ಧೈರ್ಯದಿಂದ ಎದುರಿಸಲಿದ್ದೀರಿ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ, ಸಾಕಷ್ಟು ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ದಾರಿ ಮಾಡಿಕೊಡಲಿದೆ ಗ್ರಹಗಳ ಸಂಚಾರ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಇದು ಅಸಾಧಾರಣವಾದ ಸಕಾರಾತ್ಮಕ ಅವಧಿಯಾಗಿದೆ. ವಿದ್ಯೆಕಾರಕನಾದಂತಹ ಗುರುವು ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಗ್ರಹಣ ಸಾಮರ್ಥ್ಯ ಮತ್ತು ಏಕಾಗ್ರತೆ ಅದ್ಭುತವಾಗಿರುತ್ತದೆ. ಜೂನ್ 22ರಂದು ಬುಧನು ಕೂಡ ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಉನ್ನತ ಶ್ರೇಣಿಗಳನ್ನು ಪಡೆಯುತ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಗುರಿ ಹೊಂದಿರುವವರು ಪ್ರಯತ್ನಗಳು ಸಂಪೂರ್ಣ ಯಶಸ್ಸನ್ನು ಕಾಣಲಿವೆ. ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಅನುಸರಿಸಬೇಕಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ಅಂದರೆ ನನ್ನ ಚಾನಲ್ನಲ್ಲಿ ಬರುವಂತಹ ಈ ಸಣ್ಣ ಪುಟ್ಟ ಪರಿಹಾರವನ್ನು ನೀವು ಅನುಸರಿಸಿದಲ್ಲಿ ಕಷ್ಟ, ಸಮಸ್ಯೆ, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಪರಿಹಾರಗಳನ್ನು ಅನುಸರಿಸಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಲ್ಲಿ ನಡೆಯುತ್ತಿರುವಂತಹ ಉಚ್ಚ ಗುರುವಿನ ಯೋಗದ ಸಂಪೂರ್ಣ ಲಾಭವನ್ನು ಪಡೆಯಲು ಕುಂಭರಾಶಿಯವರು ನಿಮ್ಮ ಲಗ್ನಾಧಿಪತಿಯ ಶನಿಯ ಪ್ರಭಾವವನ್ನು ಸ್ವಲ್ಪ ಕಡಿಮೆ ಮಾಡಲು, 12ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಅನಗತ್ಯ ಖರ್ಚುಗಳನ್ನು ತಡೆಯಲು ನಾನು ಹೇಳುವಂತಹ ಪರಿಹಾರಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿ, ಅಂದರೆ ಸರಿಯಾಗಿ ಅನುಸರಿಸಿ ಸ್ನೇಹಿತರೆ. ಮೊದಲನೇದಾಗಿ ಸೂರ್ಯನ ಆರಾಧನೆ.
ಜೂನ್ 15ರ ನಂತರ 12ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಉಂಟಾಗುವ ಸಣ್ಣ ಪುಟ್ಟ ಕಣ್ಣಿನ ಆಯಾಸ ಅಥವಾ ಸಂಪತ್ತಿನ ನಷ್ಟವನ್ನು ತಡೆಯಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ನಿಯಮಿತವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಅಂಥವರು ಕೇಳಿಸ್ಕೊಳ್ಬೋದು, ಆಲಿಸ್ಕೊಳ್ಬೋದು. ಇನ್ನು ಶಿವನ ಅಭಿಷೇಕ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದರಿಂದ ನಿಮ್ಮ ಜೀವನದ ಈ ಅತ್ಯಂತ ಯಶಸ್ವಿ ಹಂತದಲ್ಲಿ ಅಹಂಕಾರವು ತಲೆದೂರದಂತೆ ನೋಡಿಕೊಳ್ಳಲು ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನು ಮಾಡಿಸಿ. ಇನ್ನು ನಿಮ್ಮ ಜನ್ಮ ರಾಶಿಯಾಗಿರುವಂತಹ ಸ್ನೇಹಿತರೆ ಶನಿಗ್ರಹ ಅಂತಂದರೆ ಶನಿಗ್ರಹವನ್ನು ಪ್ರಭಾವವನ್ನು ಸ್ವಲ್ಪ ಕಡಿಮೆ ಮಾಡಿ ಉನ್ನತ ರೀತಿಯಲ್ಲಿ ನಾವು ಪ್ರಭಾವವನ್ನು ಬೀರ್ಕೊಳ್ಳಲು ಸ್ನೇಹಿತರೆ ಅಂದರೆ ಪ್ರಭಾವವನ್ನು ಪಡೆದುಕೊಳ್ಳಲು ಕುಂಭರಾಶಿಯವರು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಎಳ್ಳು ಕಬ್ಬಿಣದ ವಸ್ತುಗಳನ್ನು ಬಟ್ಟೆ ವಸ್ತ್ರವನ್ನು ದಾನ ಮಾಡಿ ಶನಿವಾರದಂದು ನಿಮ್ಮ ರಾಶಿಯ ಲಗ್ನಾಧಿಪತಿಯಾಗಿರುವಂತಹ ಶನಿಯ ಪ್ರಭಾವವನ್ನು ಸ್ವಲ್ಪ ತಗ್ಗಿಸಬಹುದು. ಸೊ ಹಾಗಾಗಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಕುಂಭರಾಶಿಯವರು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ದಕ್ಷಿಣಾಮೂರ್ತಿ ಸ್ತೋತ್ರ. ಉಚ್ಚ ಗುರುವಿನ ದೈವಿಕ ಆಶೀರ್ವಾದವನ್ನು ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಪ್ರತಿ ಗುರುವಾರ ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ ಸ್ನೇಹಿತರೆ. ಸೊ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ವಸ್ತ್ರದಾನ ಮಾಡುವುದು, ಬಟ್ಟೆ ದಾನ ಮಾಡುವುದು, ಅನ್ನದಾನವನ್ನು ಮಾಡುವುದು, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಕುಂಭರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಕುಂಭರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ಕಷ್ಟ ಸಮಸ್ಯೆ ಅಡಚಣೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ರಾಶಿ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.